ಕ್ರಿಕೆಟ್ ಜಗತ್ತಿನಲ್ಲಿ ಬಿಸಿಸಿಐ ಅಂದ್ರೆ ದೊಡ್ಡಣ್ಣ, ಟೀಮ್ ಇಂಡಿಯಾ ಅಂದ್ರೆ ಬಲಿಷ್ಠ ತಂಡ. ಈಗಂತೂ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತ ಮೋಸ್ಟ್ ಫೇವರೆಟ್ ಟೀಮ್. T20 ವಿಶ್ವಕಪ್ನ ಅಖಾಡದಲ್ಲೂ ಕೂಡ ಭಾರತವೇ ಟ್ರೋಫಿ ಗೆಲ್ಲುವಂತ ಫೇವರೆಟ್ ಟೀಮ್. ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಬಾರಿಯ ಟೂರ್ನಿಯಲ್ಲಿ ಭಾರತೀಯರ ದಂಡೇ ಇದೆ. ನಮ್ಮ ತಂಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ತಂಡಗಳಲ್ಲೂ ಕೂಡ ಭಾರತೀಯರದ್ದೇ ಹವಾ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಭಾರತ ಮೂಲದ ಆಟಗಾರರು ಯಾವೆಲ್ಲ ತಂಡದಲ್ಲಿ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ ಆರಂಭಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 7 ಅಂದ್ರೆ ಇದೇ ಶನಿವಾರದಿಂದಲೇ 1 ತಿಂಗಳ ಮೆಗಾ ಫೈಟ್ ಸ್ಟಾರ್ಟ್ ಆಗುತ್ತೆ. 20 ತಂಡಗಳ ನಡುವಿನ ಸಮರದಲ್ಲಿ ಮಾರ್ಚ್ 8ರಂದು 10ನೇ ಆವೃತ್ತಿಯ ಚಾಂಪಿಯನ್ನ ಉದಯವಾಗುತ್ತೆ. ಅದರಲ್ಲೂ ಭಾರತೀಯರಿಗೆ ಈ ಟೂರ್ನಿ ಅಂದ್ರೆ ಡಬಲ್ ಧಮಾಕ. ಯಾಕಂದ್ರೆ ಟೂರ್ನಿಯನ್ನ ಹೋಸ್ಟಿಂಗ್ ಮಾಡ್ತಾ ಇರೋದೇ ಭಾರತ. ಹಾಗೆ ಭಾರತ ತಂಡದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಟೀಮ್ಗಳಲ್ಲೂ ಕೂಡ ಆಡ್ತಾ ಇರುವಂತ ಭಾರತೀಯರನ್ನ ನೋಡೋ ಚಾನ್ಸ್ ಸಿಕ್ತಿದೆ. ಟೀಮ್ ಇಂಡಿಯಾ ಬಿಟ್ಟು ಟೂರ್ನಿಯಲ್ಲಿದ್ದಾರೆ 40 ಭಾರತೀಯ ಪ್ಲೇಯರ್ಸ್. ಭಾರತ ಮತ್ತು ಶ್ರೀಲಂಕಾ ಆಯೋಜನೆಯಲ್ಲಿ ನಡೀತಾ ಇರುವಂತ ಈ ಟೂರ್ನಿಯಲ್ಲಿ ಒಟ್ಟು 40 ಭಾರತೀಯ ಮೂಲದ ಆಟಗಾರರು ಕೂಡ ಕಣಕ್ಕಿಳಿತಾ ಇದ್ದಾರೆ. ಟೀಮ್ ಇಂಡಿಯಾ ಪರ ಆಡಬೇಕು ಅಂತ ಕನಸು ಕಂಡಿದ್ದಂತ ಅದೆಷ್ಟೋ ಆಟಗಾರರು ಅವಕಾಶ ವಂಚಿತರಾಗಿ ಬೇರೆ ಬೇರೆ ದೇಶಗಳ ಪರ ಆಡ್ತಾ ಇದ್ದಾರೆ. ಅದರಲ್ಲೂ ಕೆನಡಾ ತಂಡದಲ್ಲಂತೂ ಭಾರತೀಯರ ದಂಡೇ ಇದೆ. ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸಬಹುದಾದಂತ ಅಷ್ಟೂ ಆಟಗಾರರು ಕೂಡ ಭಾರತೀಯರೇ ಆಗಿದ್ದಾರೆ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ನಲ್ಲಿ ಅಮೆರಿಕ ಇದ್ದು, ಇಲ್ಲೂ ಕೂಡ ಆಲ್ಮೋಸ್ಟ್ ಭಾರತೀಯ ಮೂಲದ ಆಟಗಾರರೇ ಇದ್ದಾರೆ. ಸೊ ಯಾವ್ಯಾವ ತಂಡದ ಪರ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದರಲ್ಲೂ ಕೆನಡಾ ತಂಡದಲ್ಲಿ 11 ಆಟಗಾರರಿದ್ದಾರೆ, ಭಾರತೀಯ ಮೂಲದ ಆಟಗಾರರು. ಅದರಲ್ಲೂ ಕ್ಯಾಪ್ಟನ್ ಕೂಡ ಭಾರತೀಯ ಮೂಲದ ಆಟಗಾರನೇ, ದಿಲ್ಪ್ರೀತ್ ಬಾಜ್ವಾ. ಸೊ ಇವರು ಕ್ಯಾಪ್ಟನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಅಜಯ್ ವೀರ್ ಹುಂಡಾಲ್, ಇನ್ನು ಅಂಶ್ ಪಟೇಲ್, ಹರ್ಷ್ ಠಾಕರ್, ಜಸ್ಕರನ್ದೀಪ್ ಬಟ್ಟಾರ್, ಇನ್ನು ಕನ್ವರ್ ಪಾಲ್ ತತ್ಗುರ್, ನವದೀಪ್ ದಲಿವಾಲ್, ರವೀಂದರ್ ಪಾಲ್ ಸಿಂಗ್, ಶಿವಂ ಶರ್ಮಾ, ಶ್ರೇಯಸ್ ಮೂವಾ, ಯುವರಾಜ್ ಸಮ್ರಾ. ಸೊ ಈ 11 ಆಟಗಾರರು ಕೂಡ ಕೆನಡಾ ತಂಡದಲ್ಲಿದ್ದು ಇವರು ಭಾರತೀಯ ಮೂಲದ ಆಟಗಾರರೇ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಅಮೆರಿಕದಲ್ಲೂ ಕೂಡ ಭಾರತೀಯ ಮೂಲದ ಆಟಗಾರರ ದಂಡೆ ಇದೆ. ಇಲ್ಲಿ ಅಮೆರಿಕ ತಂಡದಲ್ಲಿ 9 ಪ್ಲೇಯರ್ಸ್ ಇದ್ದಾರೆ. ಅದರಲ್ಲೂ ಕೂಡ ಕ್ಯಾಪ್ಟನ್ ಭಾರತೀಯ ಮೂಲದ ಆಟಗಾರನೇ ಆಗಿದ್ದಾರೆ, ಅದು ಮೊನಾಕ್ ಪಟೇಲ್. ಅಂಡ್ ನೆಕ್ಸ್ಟ್ ಜೆಸ್ಸಿ ಸಿಂಗ್, ವೈಸ್ ಕ್ಯಾಪ್ಟನ್ ಕೂಡ ಭಾರತೀಯ ಮೂಲದ ಆಟಗಾರನೇ. ನೆಕ್ಸ್ಟ್ ಮಿಲಿಂದ್ ಕುಮಾರ್, ಸಾಯಿ ತೇಜ ಮುಕ್ಕಮಲ, ಸಂಜಯ್ ಕೃಷ್ಣಮೂರ್ತಿ, ಹರ್ಪ್ರೀತ್ ಸಿಂಗ್, ಸೌರಭ್ ನೇತ್ರವಲ್ಕರ್, ಶುಭಂ ರಂಜನೆ, ನೆಸ್ತುಷ್ ಕೆಂಜಿಗೆ. ಹಾಗೆ ಒಮನ್ ನಲ್ಲಿ 7 ಜನ ಪ್ಲೇಯರ್ಗಳಿದ್ದಾರೆ. ಒಮನ್ ತಂಡದಲ್ಲಿ ಭಾರತೀಯ ಮೂಲದ ಆಟಗಾರರು, ಅಲ್ಲೂ ಕೂಡ ಕ್ಯಾಪ್ಟನ್ ಭಾರತ ಮೂಲದ ಆಟಗಾರನೇ ಆಗಿದ್ದಾರೆ, ಅದು ಜತೀಂದರ್ ಸಿಂಗ್ ಕ್ಯಾಪ್ಟನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ವಿನಾಯಕ್ ಶುಕ್ಲಾ, ಕರಣ್ ಸೋನಾವಾಲೆ, ಜೆ ವಡೆದಾರ, ಆಶಿಶ್ ವಡೆದಾರ, ಜಿತೇನ್ ರಾಮನಂದಿ, ವಾಸಿಂ ಅಲಿ. ಸೊ ಇವರೆಲ್ಲ ಕೂಡ ಭಾರತೀಯ ಮೂಲದ ಆಟಗಾರರು. ನೆಕ್ಸ್ಟ್ UAE ತಂಡದಲ್ಲೂ ಕೂಡ 7 ಆಟಗಾರರಿದ್ದಾರೆ. ಆರ್ಯನ್ ಶರ್ಮಾ ವಿಕೆಟ್ ಕೀಪರ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಧ್ರುವ ಪರಾಶರ್, ಹರ್ಷಿತ್ ಕೌಶಿಕ್, ಮಯಾಂಕ್ ಕುಮಾರ್, ರೋಹಿತ್ ಸಿಂಗ್, ಸಿಮ್ರನ್ಜಿತ್ ಸಿಂಗ್, ಹಾಗೆ ಅಲಿಶಾನ್ ಶರಫ್. ಸೊ ಇವರೆಲ್ಲ ಕೂಡ ಭಾರತೀಯ ಮೂಲದ ಆಟಗಾರರು. ನೆಕ್ಸ್ಟ್ ಇಟಲಿ ತಂಡದಲ್ಲಿ ಒಬ್ಬ ಆಟಗಾರ ಇದ್ದಾರೆ, ಅದು ಜಸ್ಪ್ರೀತ್ ಸಿಂಗ್. ಇನ್ನು ಸೌತ್ ಆಫ್ರಿಕಾ ತಂಡದಲ್ಲಿ ಕೇಶವ್ ಮಹಾರಾಜ್ ಇದ್ದಾರೆ. ಇನ್ನು ನೆದರ್ಲ್ಯಾಂಡ್ ತಂಡದಲ್ಲಿ ಆರ್ಯನ್ ದತ್ ಇದ್ದಾರೆ. ವೆಸ್ಟ್ ಇಂಡೀಸ್ ತಂಡದಲ್ಲಿ ಗುಡಕೇಶ್ ಮೋಟಿ ಇದ್ರೆ, ನ್ಯೂಜಿಲೆಂಡ್ ತಂಡದಲ್ಲಿ 2 ಭಾರತೀಯ ಮೂಲದ ಆಟಗಾರರಿದ್ದಾರೆ. ಅದರಲ್ಲಿ ರಚಿನ್ ರವೀಂದ್ರ ಒಂದು, ಹಾಗೆ ಇಶು ಸೋದಿ ಇನ್ನೊಬ್ರು. ಸೊ ಇವರಿಬ್ರು ಕೂಡ ಭಾರತೀಯ ಮೂಲದ ಆಟಗಾರರು. ಸೊ ಇವರೆಲ್ಲ ಟೀಮ್ ಇಂಡಿಯಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ತಂಡಗಳಲ್ಲಿ ಆಡ್ತಾ ಇರುವಂತ ಭಾರತೀಯ ಆಟಗಾರರು. ಅಮೆರಿಕ ತಂಡವನ್ನ ಮುನ್ನಡೆಸ್ತಾ ಇರುವಂತ 32 ವರ್ಷದ ವಿಕೆಟ್ ಕೀಪರ್ ಬ್ಯಾಟರ್ ಮೊನಾಕ್ ಒಂದು ಕಾಲದಲ್ಲಿ ಗುಜರಾತ್ ಅಂಡರ್-19 ತಂಡದಲ್ಲಿ ಆಡ್ತಾ ಇದ್ರು. ಬಟ್ ನೆಕ್ಸ್ಟ್ ಅವಕಾಶ ಸಿಗದೆ US ಗೆ ಹಾರಿದ್ರು. ಈಗ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಭಾರತದಲ್ಲಿ ಕ್ರಿಕೆಟ್ ಎಂಬ ಸಮುದ್ರದಲ್ಲಿ ಈಜ್ತಾ ಇರುವಂತ ಎಲ್ರಿಗೂ ಕೂಡ ಅವಕಾಶಗಳು ಸಿಗೋದಿಲ್ಲ. ಸೊ ಸಿಗೋ ಕಡೆ ಆಡ್ತಾ ಇದ್ದು ಅಲ್ಲೂ ಕೂಡ ಅವರ ಪ್ರತಿಭೆ ಮೂಲಕವೇ ಸ್ಥಾನ ಪಡೆದು ಮಿಂಚುತ್ತಾ ಇದ್ದಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಇಷ್ಟು ಆಟಗಾರರಲ್ಲಿ ಯಾವ ಆಟಗಾರ ಭಾರತ ತಂಡದಲ್ಲಿ ಇರಬೇಕಿತ್ತು, ಮಿಸ್ ಮಾಡ್ಕೊಂಡ್ವಿ ಅನಿಸ್ತಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.